ಶಾಕಾಹಾರಿ ಚಿತ್ರ ಕಳೆದ ವಾರ ಬಿಡುಗಡೆ ಆಗಿದೆ, ಕಳೆದ ಶುಕ್ರವಾರ. ಇವತ್ತು ನಿಮ್ಮ ಮುಂದೆ ನಾವು ಬರಲಿಕ್ಕೆ ಒಂದು ಕಾರಣ ಇದೆ. ಏನಂದರೆ, ಈ 5-6 ದಿನ, ಇವತ್ತು 7ನೇ ದಿನ. ಈ 7 ದಿನಗಳಲ್ಲಿ ಒಂದು ನಮಗೆ ತೃಪ್ತಿದಾಯಕವಾದ ಒಂದು ಜರ್ನಿಯನ್ನು ನಾವು ಮಾಡಿದ್ದೀವಿ. ಕರ್ನಾಟಕದ ಅನೇಕ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಆಗಿದೆ. ಎಲ್ಲೆಲ್ಲಿ ಬಿಡುಗಡೆ ಆಗಿದೆ ಅಲ್ಲೆಲ್ಲ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ. ಚಿತ್ರ ನೋಡಿದ ಎಲ್ಲರೂ ಕೂಡ, ನಾನಂತೂ ಯಾವ ಊರಲ್ಲಿ ಇರ್ತೀನೋ, ಈ 7 ದಿನಗಳಲ್ಲಿ ಯಾವ್ಯಾವ ಊರಲ್ಲಿ ಇದ್ದೀನೋ ಆ ಊರಲ್ಲಿ ಪ್ರತಿದಿನ ಆ ಶೋಗೆ 1 ಅಥವಾ 2 ಶೋಗೆ ಅಟೆಂಡ್ ಮಾಡಿದ್ದೀನಿ. ಚಿತ್ರಮಂದಿರಕ್ಕೆ ಬಂದ ಯಾವೊಬ್ಬ ಪ್ರೇಕ್ಷಕನು ನಿರಾಸೆಯಿಂದ ಅಥವಾ ಅಸಮಾಧಾನದಿಂದ ಹೊರಗೋಗಿಲ್ಲ. ಪ್ರತಿಯೊಬ್ಬರೂ ಕೂಡ ಸಂತೋಷದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದಾರಪ್ಪ ಇವರು ಅನ್ನುವ ಸಮಾಧಾನದಿಂದ ಹೊರಗಡೆ ಹೋಗಿದ್ದನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಒಬ್ಬ ನಿರ್ಮಾಪಕ ಆಗಿ ಒಂದು ಸಾರ್ಥಕ ಭಾವ ನನ್ನಲ್ಲಿ ಇದೆ. ಇದು ಒಂದಾಯಿತು. ಇದರ ಇನ್ನೊಂದು ಮುಖ ಏನು ಅಂದರೆ, ನಾವೀಗ ಕಮರ್ಷಿಯಲ್ ವೈಸ್, ಕಲೆಕ್ಷನ್ ವೈಸ್ ನೋಡಿದರೆ ನಾವು ಅಷ್ಟೊಂದು ಸಮಾಧಾನಕರವಾಗಿ ಇಲ್ಲ. ಚಿತ್ರದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಹೆಚ್ಚು ಜನರನ್ನ ರೀಚ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಅದು ನಮ್ಮ ಅಸಾಮರ್ಥ್ಯ ಇರಬಹುದು, ಒಬ್ಬ ನಿರ್ಮಾಣ ಸಂಸ್ಥೆಯ ಲಿಮಿಟೇಷನ್ಗಳು ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬೇರೆ ಬೇರೆ ರೀತಿಯ ಹೊಸ ಪ್ರಯೋಗಗಳನ್ನು ಮಾಡಿ ಜನರನ್ನ ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ವಿ, ರೀಚ್ ಆಗಿದ್ದೀವಿ ಕೂಡ. ಬೆಂಗಳೂರಿನಲ್ಲಂತೂ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಬೆಂಗಳೂರಿನಲ್ಲಿ ಥಿಯೇಟರ್ಗಳ ಸಂಖ್ಯೆ ಮತ್ತು ಶೋಗಳ ಸಂಖ್ಯೆ ಎರಡೂ ಕೂಡ ಜಾಸ್ತಿ ಆಗಿದೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಸ್ವಲ್ಪ ಹಿಂದಿದ್ದೀವಿ ಅನ್ನೋ ಫೀಲಿಂಗ್ ನಮಗಿದೆ. ಇದು ಇನ್ನೂ ಹೆಚ್ಚು ಜನರಿಗೆ, ಚಿತ್ರದ ಬಗ್ಗೆ ಅಂತೂ ಒಳ್ಳೆಯ ಅಭಿಪ್ರಾಯ ಇದೆ, ಆದರೆ ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು. ಹಾಗೆ ತಲುಪಲಿಕ್ಕೆ ಏನು ಮಾಡಬೇಕು ಅಂದಾಗ ನಮ್ಮ ಲಿಮಿಟೇಷನ್ನಲ್ಲಿ ನಮಗೆ ಬೇರೆ ಇನ್ಯಾವುದೂ ಕಾಣಲಿಲ್ಲ. ಬಾಂಧವರಾಗಿ ಕಂಡವರು ನೀವೇ. ಮಾಧ್ಯಮದವರು ಸಮಾಜದ ಕಣ್ಣು. ಸಮಾಜ ಏನನ್ನೇ ನೋಡಿದರೂ ನಿಮ್ಮ ಮೂಲಕ ನೋಡುತ್ತೆ. ನೀವೇನು ತೋರಿಸ್ತೀರೋ ಅದನ್ನು ನೋಡುತ್ತೆ. ನೀವು ಹೇಳುವ ಮಾತನ್ನು ನಂಬುತ್ತೆ. ಆ ಒಂದು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡು ಬಂದಿರುವ ಕರ್ನಾಟಕದ ಮಾಧ್ಯಮದವರು ನಮ್ಮ ಚಿತ್ರದ ಬಗ್ಗೆ, ಚಿತ್ರ ಹೇಗಿದೆಯೋ ಹಾಗೆ, ಈ ಚಿತ್ರ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದರೆ ಚೆನ್ನಾಗಿದೆ ಅಂತ ಜನರಿಗೆ ತಲುಪಿಸ್ಕೊಡ್ಬೇಕು ಅಂತ ಕೈ ಮುಗಿದು ವಿನಂತಿ ಮಾಡಲಿಕ್ಕೋಸ್ಕರ ಈ 1 ವಾರದ ನಂತರ ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ. ಚಿತ್ರದ ಬಗ್ಗೆ, ಇನ್ನುಳಿದ ಸಂಗತಿಗಳ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತು ರಂಗಣ್ಣ ರಘು ಸರ್ ಇವರೆಲ್ಲರೂ ಮಾತಾಡ್ತಾರೆ. ನಾನು ವಿಶೇಷವಾದ ಕೃತಜ್ಞತೆಗಳನ್ನು ರಂಗಣ್ಣ ರಘು ಸರ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಸರ್ಗೆ ಸಲ್ಲಿಸಬೇಕು. ಯಾಕೆಂದರೆ ಅವರು ಬಹು ಬೇಡಿಕೆಯ ನಟರು, ಪ್ರಸಕ್ತ ಕಾಲಮಾನದ ಬಹು ಬೇಡಿಕೆಯ ನಟರು. ಆದರೂ ಕೂಡ ನಾವು ಎಲ್ಲ ಹೊಸಬ್ರು ಸೇರಿ ಈ ಚಿತ್ರವನ್ನು ಮಾಡಿದ್ದೀವಿ ಅಂತ ವಿಶೇಷವಾದ ಪ್ರೀತಿ ಮತ್ತು ಕಾಳಜಿಯಿಂದ ನಮ್ಮ ಚಿತ್ರದ ಪ್ರಮೋಷನ್ಗೆ ಸಹಾಯ ಮಾಡ್ತಿದ್ದಾರೆ. ಏನೇ ಕೆಲಸಗಳಿದ್ದರೂ ಪ್ರಿಯಾರಿಟಿ ಮೇಲೆ ನಾವು ಕರೆದಲ್ಲೆಲ್ಲ ಬಂದಿದ್ದಾರೆ, ನಮಗೆ ಸಹಕಾರವನ್ನು ನೀಡಿದ್ದಾರೆ. ಇದಿಷ್ಟನ್ನು ತಮ್ಮ ಮುಂದೆ ಒಬ್ಬ ನಿರ್ಮಾಪಕನಾಗಿ ಅರಿಕೆ ಮಾಡಿಕೊಂಡು, ನಮಗೆ 90 ಥಿಯೇಟರ್ಗಳು ಅಲಾಟ್ ಆಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಅದರಲ್ಲಿ ತುಂಬ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಇದ್ದಿದ್ದರಿಂದ ಅಷ್ಟು ಥಿಯೇಟರ್ಗಳಲ್ಲಿ ಮೊದಲನೇ ವಾರ ರಿಲೀಸ್ ಆಗಲಿಕ್ಕೆ ಆಗಿರಲಿಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರು ಮುಂಬರುವ ದಿನಗಳಲ್ಲಿ ಆ ಎಲ್ಲ ಥಿಯೇಟರ್ಗಳು ಆ್ಯಡ್ ಆಗುತ್ತೆ ಅಂತ ಹೇಳಿದರು. ಹಾಗೆ ಸೇರ್ಕೊಳ್ತಾ ಇವತ್ತು 56 ಥಿಯೇಟರ್ಗಳಲ್ಲಿ ಆಗ್ತಾ ಇದೆ. ಹೆಚ್ಚು ಕಡಿಮೆ ಒಂದು 90 ಶೋಗಳ ಹತ್ರ ಪ್ರದರ್ಶನ ಆಗ್ತಾ ಇದೆ. ನಾನು ತುಂಬ ದೊಡ್ಡ ಸಂಗತಿಯನ್ನು ಕೇಳಿದಿರಿ ನನಗೆ. ನಾನು ಅನುಭವದಲ್ಲಿ ಮತ್ತು ತಿಳುವಳಿಕೆಯಲ್ಲಿ ಎರಡರಲ್ಲೂ ನಾನು ತುಂಬ ಚಿಕ್ಕವನು. ಆದರೆ ಆ ಒಂದು ಸೀಮಿತ ಅನುಭವ ಮತ್ತು ತಿಳುವಳಿಕೆಯ ಆಧಾರದ ಮೇಲೆ ಹೇಳೋದಾದರೆ, ಡಿಸ್ಟ್ರಿಬ್ಯೂಟ್ರಿಂದ ಏನೋ ನಮಗೆ ಹರ್ಡಲ್ ಆಗಿದೆ ಅಂತ ಅನಿಸ್ತಿಲ್ಲ. ತುಂಬ ಚಿತ್ರಗಳು ಬಂದಿದ್ದಾವೆ. ಕಳೆದ ವಾರ ತುಂಬ ಚಿತ್ರಗಳು ರಿಲೀಸ್ ಆಗಿದ್ದಾವೆ. ಆಮೇಲೆ ಆಲ್ರೆಡಿ ಓಡ್ತಾ ಇರುವ ಚಿತ್ರಗಳು, ಉಪಾಧ್ಯಕ್ಷ ಇರಬಹುದು, ಕಾಟೇರ ಇರಬಹುದು, ಮತ್ತೆ ಬೇರೆ ಭಾಷೆಯ ಚಿತ್ರಗಳ ಅಭಿಮಾನಿಗಳು ಕೂಡ ಕರ್ನಾಟಕದಲ್ಲಿದ್ದಾರೆ. ಆ ಚಿತ್ರಗಳು ಇದ್ದಾವೆ. ಇದೆಲ್ಲದರ ಒತ್ತಡದಲ್ಲಿ
ಸ್ವಲ್ಪ ತೊಡಕುಗಳು ಆಗಿದ್ದು ನಿಜ. ನಮ್ಮ ಚಿತ್ರದ ಕ್ಯಾಲಿಬರ್ ಏನಿತ್ತು ಆ ಕ್ಯಾಲಿಬರ್ಗೆ ಸರಿಯಾದ ಸಂಖ್ಯೆಯಲ್ಲಿ ಥಿಯೇಟರ್ಗಳು ಸಿಗಲಿಲ್ಲ. ಅದಕ್ಕೆ ಸರಿಯಾಗಿ ಜನರನ್ನ ರೀಚ್ ಆಗಲಿಕ್ಕೆ ಆಗಲಿಲ್ಲ ಅನ್ನೋದು ನನ್ನ ಫೀಲಿಂಗು. ಅದರಲ್ಲಿ ನಮ್ಮದೇ ಫೇಲ್ಯೂರ್ ಇದೆ ಅಂತ ಅನಿಸುತ್ತೆ ನಮಗೆ. ಯಾಕೆಂದರೆ ಒಂದು ಚಿಕ್ಕ ನಿರ್ಮಾಣ ಸಂಸ್ಥೆ, ನಮ್ಮ ಸೀಮಿತ ಚೌಕಟ್ಟಿನಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ಅದಷ್ಟನ್ನೇ ಮಾಡಿದ್ವಿ. ಒಂದು ದೊಡ್ಡ ಒಂದು ಬಸ್ ಕ್ರಿಯೇಟ್ ಆಗುವ ಹಾಗೆ ಆ ಥರದ್ದೇನೋ ಒಂದು ದೊಡ್ಡದೇನೋ ಮಾಡೋಕ್ಕಾಗಲಿಲ್ಲ ನಮಗೆ. ಬಹುಶಃ ಅದಕ್ಕಿರ್ಬೋದು. ಮುಂದಿನ ದಿನಗಳಲ್ಲಿ ತಾವೆಲ್ಲ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚು ಜನರನ್ನ ರೀಚ್ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ಅದೇ ಸರ್, ನಮ್ಮದು ಬೆಂಗಳೂರಲ್ಲಿ ಪಿಕಪ್ ಆಗ್ತಾ ಇದೆ, ತುಂಬ ಚೆನ್ನಾಗೇ ಇದೆ ಬೆಂಗಳೂರಿನಲ್ಲಿ. ಮಲೆನಾಡಲ್ಲಿ ಚೆನ್ನಾಗಿದೆ, ಕರಾವಳಿಯಲ್ಲಿ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಇದೆ ಫುಟ್ಫಾಲ್. ಉತ್ತರ ಕರ್ನಾಟಕಕ್ಕೆ ಬಂದರೆ ಹುಬ್ಳಿ ಧಾರವಾಡದಲ್ಲಿ ತುಂಬ ಚೆನ್ನಾಗೇ ಇದೆ. ಉಳಿದ ಭಾಗ, ಕರ್ನಾಟಕ ಅಂದರೆ ಇದಿಷ್ಟೇ ಅಲ್ವಲ್ಲ, ಉಳಿದ ಭಾಗಗಳಲ್ಲೆಲ್ಲ ಚೆನ್ನಾಗಾದಾಗ ಮಾತ್ರ ನಮಗೆ ಗೆಲುವಾಗುತ್ತೆ. ಅದಕ್ಕೋಸ್ಕರನೇ ಮೊದಲನೇ ಪ್ರಯತ್ನ ಆಗಿ ನಿಮ್ಮ ಮುಂದೆ ಬಂದಿದ್ದೀವಿ. ಇದಲ್ಲದೆ ಇನ್ನು ಎಲ್ಲ ಇಡೀ ಟೀಮ್ ಜೊತೆಗೆ ಆ ಜಾಗಗಳಿಗೆ ವಿಸಿಟ್ ಮಾಡೋದು, ಈ ಥರದ್ದೆಲ್ಲ ಪ್ಲ್ಯಾನ್ ಇದೆ. ನೋಡಬೇಕು ಸರ್. ಎಲ್ಲದೂ ಇದೆ ಸರ್, ಎಲ್ಲ ಇದು ಕೂಡ ಡಿಸ್ಕಷನಲ್ಲಿ ಇದೆ, ಯಾವುದೂ ಫೈನಲ್ ಮಾಡಿಲ್ಲ. ರಿಮೇಕ್ ಮತ್ತು ಡಬ್ಬಿಂಗ್ದು ಕೂಡ ನಾವು ರಿಲೀಸ್ಗಿಂತ ಮೊದಲೇ ಆಫರ್ಗಳಿದ್ವು. ಬಟ್ ನಮ್ಮ ಆಸೆ ಇದ್ದಿದ್ದು ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು, ಕರ್ನಾಟಕದಲ್ಲಿ ಚೆನ್ನಾಗಿ ಥಿಯೇಟ್ರಲ್ಲಿ ಓಡಬೇಕು ಸಿನಿಮಾ, ಆಮೇಲೆ ಉಳಿದಿದ್ದನ್ನು ವಿಚಾರ ಮಾಡೋಣ ಅಂತಿದ್ದಿದ್ದು. OTT ಇರ್ಬೋದು, ಸ್ಯಾಟಲೈಟ್ ಇರ್ಬೋದು, ಡಬ್ಬಿಂಗ್, ರಿಮೇಕ್, ಅದೆಲ್ಲ ನಮಗೆ ಸೆಕೆಂಡ್ ಪ್ರಿಫರೆನ್ಸ್. ಮೊದಲನೇದು ಥಿಯೇಟ್ರಲ್ಲಿ ಜಾಸ್ತಿ ಜನ ನೋಡ್ಬೇಕು ನಮ್ಮ ಸಿನಿಮಾ ಅಂತಲೇ ನಮ್ಮ ಆಸೆ ಇದ್ದಿದ್ದು. ನಾವು ಅದಕ್ಕೋಸ್ಕರನೇ ಸಿನಿಮಾ ಮಾಡಿದ್ದು ಸರ್.